ತಪಸ್ಸು ಕಾಲದ 4ನೆಯ ಮಂಗಳವಾರ. ಪ್ರವಾದಿ ಎಜೆಕಿಯೇಲನ ಗ್ರಂಥದಿಂದ ವಾಚನ. ಆಮೇಲೆ ಆ ಪುರುಷನು ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆದು ತಂದನು. ಹೀಗೂ ದೇವಸ್ಥಾನದ ಹೊಸ್ತಿಲ ಕೆಳಗಿನಿಂದ ನೀರು ಹೊರಟು ಪೂರ್ವದ ಕಡೆಗೆ ಹರಿಯುತ್ತಿತ್ತು. ದೇವಸ್ಥಾನ ಪೂರ್ವಾಭಿಮುಖವಾಗಿತ್ತು. ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿನಿಂದ ಹೊರಟು ಬಲಿಪೀಠದ ದಕ್ಷಿಣದಲ್ಲಿ ಹರಿಯುತ್ತಿತ್ತು. ಆಗ ಅವನು ನನ್ನನ್ನು ಉತ್ತರ ಹೆಬ್ಬಾಗಿಲಿನಿಂದ ದೇವಾಲಯದ ಹೊರಗಿನ ಮಾರ್ಗವಾಗಿ ಸುತ್ತಿಸಿಕೊಂಡು ಪೂರ್ವದ ಹೆಬ್ಬಾಗಿಲಿಗೆ ಕರೆದು ತಂದನು. ಅಲ್ಲಿ ನೋಡಲು ಅದರ ಬಲಗಡೆ ಮೆಲ್ಲನೆ ಹರಿಯುವ ನೀರು ಕಾಣಿಸಿತು. ಆ ಪುರುಷನು ಕೈಯಲ್ಲಿ ಉರಿಯನ್ನು ಹಿಡಿದುಕೊಂಡು ಪೂರ್ವ ದಂಡೆಗೆ ಮುಂದುವರೆದು 500 ಮೀಟರ್ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ಆ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. ಅವನು ಪುನಃ 200 ಮೀಟರ್ ಅಳೆದು ದಾಟಿಸುವಾಗ ಆ ನೀರು ಮೊಣಕಾಲಿನವರೆಗೆ ಇತ್ತು. ಅವನು ಮತ್ತೆ 500 ಮೀಟರ್ ಅಳೆದು ನನ್ನನ್ನು ನೀರಿನ ಆಚೆ ದಾಟಿಸುವಾಗ ಆ ನೀರು ಸೊಂಟದವರೆಗೆ ಇತ್ತು. ಅವನು ಮತ್ತೆ ಅಳೆದು 500 ಮೀಟರ್ ಅಳೆದಾಗ ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು. ನೀರು ಏರಿ ಈಜಾಡುವಷ್ಟು ಪ್ರವಾಹವಾಗಿತ್ತು, ದಾಟಲಾಗದ ತೊರೆಯಾಗಿತ್ತು. ಆಗ ಅವನು ನನಗೆ, ನರಪುತ್ರನೇ, ಇದನ್ನು ನೋಡಿದೆಯಾ ಎಂದು ಹೇಳಿ ನನ್ನನ್ನು ತೊರೆಯ ದಡಕ್ಕೆ ಹತ್ತಿಸಿ ಹಿಂದಿರುಗಿದನು. ನಾನು ಹಿಂದಿರುಗಲು ಹೀಗೂ ತೊರೆಯ 2 ದಡಗಳಲ್ಲಿಯೂ ಅನೇಕ ವೃಕ್ಷಗಳು ಕಾಣಿಸಿದವು. ಆಗ ಅವನು ನನಗೆ ಹೀಗೆ ಹೇಳಿದನು, ಈ ಪ್ರವಾಹ ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಬಾ ಎಂಬ ಕಣಿವೆಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ಈ ತೊರೆ ಎಲ್ಲೆಲ್ಲಿ ಹರಿಯುತ್ತದೆಯೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲಜಂತುಗಳು ಬದುಕಿ ಬಾಳುವು. ಮೀನುಗಳು ತಂಡೋಪತಂಡವಾಗಿರುವವು. ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ಈ ತೊರೆ ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು. ತೊರೆಯ 2 ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವು. ಅವುಗಳ ಎಲೆ ಬಾಡದು, ಹಣ್ಣು ತೀರದು. ತೊರೆಯ ನೀರು ಪವಿತ್ರಾಲಯದೊಳಗಿನಿಂದ ಹೊರಟು ಬರುವ ಕಾರಣ ಅವು ತಿಂಗಳಲ್ಲಿಯೂ ಹೊಸ ಫಲವನ್ನು ಕೊಡುತ್ತಲಿರುವು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನಮ್ಮ ಕಡೆ ಇರುವನು ಸರ್ವೇಶ್ವರ ಪ್ರಭುವು, ಯಾಕೋಬ ಕುಲ ದೇವರು ನಮಗಾಶ್ರಯ ದುರ್ಗವು. ದೇವರೆಮಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ ದಿಗಿಲಿಲ್ಲ, ಪೊಡವಿ ಕಂಪಿಸಿದರೂ ನಮಗೇನು ಭಯವಿಲ್ಲ. ಶ್ಲೋಕ. ನಮ್ಮ ಕಡೆ ಇರುವನು ಸೇನಾಧೀಶ್ವರ ಪ್ರಭುವು, ಯಾಕೋಬ ಕುಲ ದೇವರು ನಮಗಾಶ್ರಯ ದುರ್ಗವು. ನದಿಯೊಂದು ಆನಂದಗೊಳಿಸುವುದು ದೇವನಗರವನ್ನು, ಪುನೀತಗೊಳಿಸುವುದು ಪರಾತ್ಪರನ ನಿವಾಸವನ್ನು. ದೇವನಿರುವನ ನಗರ ಮಧ್ಯೆ ಅಳಿವಿಲ್ಲ ಅದಕ್ಕೆ, ಉದಯ ಕಾಲದಲ್ಲಿ ದೇವ ಬರುವನು ಅದರ ಸಹಾಯಕ್ಕೆ. ಶ್ಲೋಕ. ನಮ್ಮ ಕಡೆ ಇರುವನು ಸೇನಾಧೀಶ್ವರ ಪ್ರಭುವು, ಯಾಕೋಬ ಕುಲ ದೇವರು ನಮಗಾಶ್ರಯ ದುರ್ಗವು. ನಮ್ಮ ಕಡೆ ಇರುವನು ಸೇನಾಧೀಶ್ವರ ಪ್ರಭುವು, ಯಾಕೋಬ ಕುಲ ದೇವರು ನಮಗಾಶ್ರಯ ದುರ್ಗವು. ಪ್ರಭುವಿನ ಕಾರ್ಯಗಳ ನೋಡ ಬನ್ನಿ, ಇಳೆಯೊಳಗೆ ಎಸಗಿದ್ದ ಪವಾಡಗಳನ್ನು ನೋಡಿ. ಶ್ಲೋಕ. ನಮ್ಮ ಕಡೆ ಇರುವನು ಸೇನಾಧೀಶ್ವರ ಪ್ರಭುವು, ಯಾಕೋಬ ಕುಲ ದೇವರು ನಮಗಾಶ್ರಯ ದುರ್ಗವು. ಘೋಷಣೆ. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಜೀವೋದ್ಧಾರವನ್ನು ಮರಳಿ ಸೆಯುವಂತೆ ಮಾಡು. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೆಹೂದ್ಯರ ಹಬ್ಬ ಬಂದಿತು. ಯೇಸು ಜೆರುಸಲೇಮಿಗೆ ತೆರಳಿದರು. ಅಲ್ಲಿ ಕುರಿಬಾಗಿಲು ಎಂಬ ಸ್ಥಳದ ಬಳಿ 5 ಮಂಟಪಗಳಿಂದ ಕೂಡಿದ ಒಂದು ಕೊಳವಿದೆ. ಅದನ್ನು ಇಬ್ರಿಯ ಭಾಷೆಯಲ್ಲಿ ಬೆತ್ಸತ ಎಂದು ಕರೆಯುತ್ತಾರೆ. ಕುರುಡರು, ಕುಂಟರು, ಪಾರ್ಶ್ವವಾಯು ಪೀಡಿತರು ಮೊದಲಾದ ಅನೇಕ ರೋಗಿಗಳು ಆ ಮಂಟಪಗಳಲ್ಲಿ ಬಿದ್ದುಕೊಳ್ಳುತ್ತಾ ಇದ್ದರು. 38 ವರ್ಷ ಕಾಯಿಲೆಯಿಂದ ನರಳುತ್ತಿದ್ದ ಒಬ್ಬ ರೋಗಿ ಅಲ್ಲಿ ಮಲಗಿದನು.
ಯೇಸು ಅವನನ್ನು ನೋಡಿ ದೀರ್ಘಕಾಲದಿಂದ ಅವನು ಹಾಗೆ ಬಿದ್ದುಕೊಂಡಿರುವುದನ್ನು ತಿಳಿದು, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಎಂದು ಕೇಳಿದರು. ಸ್ವಾಮಿ, ನೀರು ಉಕ್ಕಿದಾಗ ನನ್ನನ್ನು ಕೊಳಕಿಳಿಸಲು ಸಹಾಯಕರು ಇರುವುದಿಲ್ಲ. ನಾನು ಹೋಗುವಷ್ಟರಲ್ಲೇ ಬೇರೆ ಯಾರಾದರೂ ಇಳಿದು ಬಿಡುತ್ತಾರೆ ಎಂದು ಉತ್ತರಿಸಿದ ಆ ರೋಗಿ. ಯೇಸು ಅವನಿಗೆ, ಎದ್ದು ನಿಲ್ಲು, ನಿನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆ ಎಂದರು. ಆ ಕ್ಷಣವೇ ಅವನು ಗುಣ ಹೊಂದಿ ತನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆಯತೊಡಗಿದನು. ಅದು ಸಬ್ಬತ್ ದಿನವಾಗಿತ್ತು. ಆದುದರಿಂದ ಯೆಹೂದ್ಯ ಅಧಿಕಾರಿಗಳು ಗುಣ ಹೊಂದಿದ್ದ ಆ ಮನುಷ್ಯನಿಗೆ, ಇಂದು ಸಬ್ಬತ್ತಿನ ದಿನ, ನೀನು ಹಾಸಿಗೆಯನ್ನು ಎತ್ತಿಕೊಂಡು ನಡೆಯುವುದು ನಿಷಿದ್ಧ ಎಂದು ಹೇಳಿದರು. ಅದಕ್ಕೆ ಅವನು, ನನ್ನನ್ನು ಗುಣಪಡಿಸಿದವರೇ ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎಂದು ಹೇಳಿದರು ಎಂದು ಉತ್ತರ ಕೊಟ್ಟನು. ಅಧಿಕಾರಿಗಳು ಅದನ್ನು ಎತ್ತಿಕೊಂಡು ನಡೆ ಎಂದ ಅವನು ಯಾರು ಎಂದು ಪ್ರಶ್ನಿಸಿದರು. ತನ್ನನ್ನು ಗುಣಪಡಿಸಿದವರು ಯಾರೆಂದು ಅವನಿಗೆ ತಿಳಿದಿರಲಿಲ್ಲ. ಅಲ್ಲದೆ ಜನಸಂದಾಣಿಯ ನಿಮಿತ್ತ ಯೇಸು ಆಗಲೇ ಮರೆಯಾಗಿ ಬಿಟ್ಟಿದ್ದರು. ಅನಂತರ ದೇವಾಲಯದಲ್ಲಿ ಯೇಸು ಆ ಮನುಷ್ಯನನ್ನು ಕಂಡು, ನೋಡು, ನೀನು ಗುಣ ಹೊಂದಿರುವೆ, ಇನ್ನು ಮೇಲೆ ಪಾಪ ಮಾಡುವುದನ್ನು ಬಿಟ್ಟು ಬಿಡು, ಇಲ್ಲದಿದ್ದರೆ ನಿನ್ನ ಗತಿ ಇನ್ನಷ್ಟು ಚಿಂತಾಜನಕವಾದೀತು ಎಂದರು. ಆ ಮನುಷ್ಯ ಅಲ್ಲಿಂದ ಯೆಹೂದ್ಯರ ಬಳಿಗೆ ಹೋಗಿ, ನನ್ನನ್ನು ಗುಣಪಡಿಸಿದವನು ಯೇಸುವೇ ಎಂದು ತಿಳಿಸಿದನು. ಯೇಸು ಇದನ್ನು ಸಬ್ಬತ್ ದಿನದಲ್ಲಿ ಮಾಡಿದ್ದರಿಂದ ಯೆಹೂದ್ಯರು ಅವರಿಗೆ ಕಿರುಕುಳ ಕೊಡಲು ತೊಡಗಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ನೆಲೆಯಾಗು ಮನಮಂದಿರದಲ್ಲಿ, ನೆಲೆಯಾಗು ಮನಮಂದಿರದಲ್ಲಿ, ಯೇಸು ಕ್ರಿಸ್ತ ಪ್ರಭು, ಓ ಸಪ್ರಸಾದ ಪ್ರಭು. 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 ಹೃದಯ ವೀಕ್ಷಿಸು, ಮಿಡಿತವಾಲಿಸು, ಕನಿಕರಿಸು, ಕನಿಕರಿಸು. ಹೃದಯ ವೀಕ್ಷಿಸು, ಮಿಡಿತವಾಲಿಸು, ಕನಿಕರಿಸು, ಕನಿಕರಿಸು. ದಾದಿ ಮೆಮ್ಮನ ನಿನ್ನನ್ನೇ ಕೂಗಿರೆ, ಆಗಮಿಸು, ಆಗಮಿಸು. ದಾಹದಿ ಮೆಮ್ಮನ ನಿನ್ನನ್ನೇ ಕೂಗಿರಿ, ಆಗಮಿಸು, ಆಗಮಿಸು. ನೆಲೆಯಾಗು ನೆಲೆಯಾಗು ಮನಮಂದಿರದಲ್ಲಿ, ಯೇಸು ಕ್ರಿಸ್ತ ಪ್ರಭು,
ನನ್ನಲ್ಲಿ ಜೀವದ ಸೆಲೆ ಬತ್ತಿ ಹೋಗಿರೆ ಜೀವ ಜಲ ನೀ ಹರಿಸು. ನನ್ನಲ್ಲಿ ಜೀವದ ಸೆಲೆ ಬತ್ತಿ ಹೋಗಿರಿ ಜೀವ ಜಲ ನೀ ಹರಿಸು. ಆತ್ಮರ ಜಲವ ನನ್ನಲ್ಲಿ ಪ್ರವಹಿಸು, ಆನಂದ ಸಾಗರ ತೇಲಾಡಿಸು. ಆತ್ಮರ ಜಲವ ನನ್ನಲ್ಲಿ ಪ್ರವಹಿಸು, ಆನಂದ ಸಾಗರ ತೇಲಾಡಿಸು. ನೆಲೆಯಾಗು ನೆಲೆಯಾಗು ಮನಮಂದಿರದಲ್ಲಿ ಯೇಸು ಕ್ರಿಸ್ತ ಪ್ರಭು. ಓ ಸಪ್ರಸಾದ ಪ್ರಭು. 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 ಪ್ರೀತಿರೂಪನೆ ಬಾ ಎನ್ನಲಿ ನೆಲೆಸಲು ಬಾ, ನಿನ್ನ ಪ್ರಭೆಯನ್ನು ಬೀರಲು ಬಾ, ನಿನ್ನ ಜ್ಯೋತಿಯ ಹುರಿಸಲು ಬಾ, ನಿನ್ನ ಜ್ಯೋತಿಯ ಹುರಿಸಲು ಬಾ. ಪ್ರೀತಿರೂಪನೆ ಬಾ ಎನ್ನಲಿ ನೆಲೆಸಲು ಬಾ, ನಿನ್ನ ಪ್ರಭೆಯನ್ನು ಬೀರಲು ಬಾ, ನಿನ್ನ ಜ್ಯೋತಿಯ ಉರಿಸಲು ಬಾ, ನಿನ್ನ ಜ್ಯೋತಿಯ ಉರಿಸಲು ಬಾ. ಕೈ ಹಿಡಿದು ನೀ ನಡೆಸಬಾ, ಎನ್ನ ಬಾಳಿನ ಹಾದಿಯಲ್ಲಿ ಎನ್ನ ಕೈ ಹಿಡಿದು ನೀ ನಡೆಸಬಾ, ಎನ್ನ ರಕ್ಷಿಸಬ, ಎನ್ನ ಪೋಷಿಸಬ, ಎನ್ನ ಮನದಲ್ಲಿ ನೀನಿರಬ. ಎನ್ನ ರಕ್ಷಿಸಬ, ಎನ್ನ ಪೋಷಿಸಬ, ಎನ್ನ ಮನದಲ್ಲಿ ನೀನಿರಬ. ಪ್ರೀತಿರೂಪನೆ ಬಾ ನಿನ್ನಲ್ಲಿ ನೆಲೆಸಲು ಬಾ, ನಿನ್ನ ಪ್ರಭೆಯನ್ನು ಬೀರಲು ಬಾ, ನಿನ್ನ ಜ್ಯೋತಿಯ ಉರಿಸಲು ಬಾ, ನಿನ್ನ ಜ್ಯೋತಿ
ಜ್ಯೋತಿಯ ಉರಿಸಲು ಬಾ. ಎನ್ನ ಬಾಳಿನ ಹಾದಿಯಲಿ ಹೊಸ ಚೇತನ ನೀಡಬಾ. ಎನ್ನ ಸ್ಪರ್ಶಿಸಬ ಎನ್ನ ಉದ್ಧರಿಸಬ ಎನ್ನ ಮನದಾಸೆ ನೀನಾಗಬಾ. ಎನ್ನ ಸ್ಪರ್ಶಿಸಬ ಎನ್ನ ಉದ್ಧರಿಸಬ ಎನ್ನ ಮನದಾಸೆ ನೀನಾಗಬಾ. ಪ್ರೀತಿ ರೂಪನೆ ಬಾ, ಎನ್ನಲ್ಲಿ ನೆಲೆಸಲು ಬಾ. ನಿನ್ನ ಪ್ರಭೆಯನ್ನು ಬೀರಲು ಬಾ, ನಿನ್ನ ಜ್ಯೋತಿಯ ಉರಿಸಲು ಬಾ, ನಿನ್ನ ಜ್ಯೋತಿಯ ಉರಿಸಲು ಬಾ. ಪ್ರೀತಿ ರೂಪನೆ ಬಾ, ಎನ್ನಲ್ಲಿ ನೆಲೆಸಲು ಬಾ. ನಿನ್ನ ಪ್ರಭೆಯನ್ನು ಬೀರಲು ಬಾ, ನಿನ್ನ ಜ್ಯೋತಿಯ ಉರಿಸಲು ಬಾ, ನಿನ್ನ ಜ್ಯೋತಿಯ ಉರಿಸಲು ಬಾ. ಗುಡಿಯ ಬಾಗಿಲಿಗೆ ದೇವ ಹೃದಯ ತಂದಿರುವೆ. ಗುಡಿಯ ಬಾಗಿಲಿಗೆ ದೇವ ಹೃದಯ ತಂದಿರುವೆ. ನನ್ನ ಶೋಧನೆ ನನ್ನ ವೇದನೆ ವಿನಯದಿ ಅರ್ಪಿಪೆ. ಸ್ವೀಕರಿಸು ನೀ ಹರಸು ಈ ಕಾಣಿಕೆ ನನ್ನ ದೀನ ಕಾಣಿಕೆ ನನ್ನ ದೀನ ಕಾಣಿಕೆ. ಪದಗರಿ ಮಗ ಪದಗರಿ ರಿಸ. ಮನದ ತುಡಿತಗಳು ಹೃದಯದ ಮಿಡಿತಗಳು ನೋವಿನ ಕ್ಷಣಗಳು ನಲಿವಿನ ದಿನಗಳು ನಿಮಗೆ ಅರ್ಪಿಪೆನು. ಮನದ ತುಡಿತಗಳು ಹೃದಯದ ಮಿಡಿತಗಳು ನೋವು ನಲಿವಿನ ಕ್ಷಣಗಳು ನಿಮಗೆ ಅರ್ಪಿಪೆನು. ನಿಮಗೆ ಅರ್ಪಿಪೆನು. ನಿಮಗೆ ಅರ್ಪಿಪೆನು. ಸೃಷ್ಟಿಕರ್ತ ದೇವ ನಿನಗೆ ಮನವ ತಂದಿರುವೆ. ಸೃಷ್ಟಿಕರ್ತ